ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ವಿ ನಮಗ್ ಸಿಕ್ಕ ಒಬ್ಬ ಹೀರೋನ ನಿಮ್ಗೆ ಪರಿಚಯ ಮಾಡ್ಕೊಡ್ತೀವಿ ಅಂತ. ಈಗಿರೋ ಶಾಪ್ ನ ಒಂದು ಪ್ರೀಮಿಯಂ ಶಾಪ್ ಆಗಿ ಕನ್ವರ್ಟ್ ಮಾಡೋ ಪಾರ್ಟ್ 6 ವಿಡಿಯೋ. ವೆಲ್ಕಮ್ ಟು ಪಾರ್ಟ್ 6 ವಿಡಿಯೋ. ಫೈನಲಿ ನಮಗೆ ಒಬ್ಬ ವೆಲ್ಡರ್ ಸಿಕ್ಕ ಮೇಲೆ ಅವ್ರು ಕೂಡ ಕೊಟೇಶನ್ ನಮಗೆ ವರ್ತ್ ಅಂತಾನೆ ಅನ್ಸುತ್ತೆ. ಯಾವುದೇ ರೀತಿ ಲಾಭಕ್ಕೆ ಆಸೆ ಪಡದೆ ಯಾವ ಮೆಟೀರಿಯಲ್ ನಮಗ್ ಬೇಕಾಗುತ್ತೆ ಮತ್ತೆ ಯಾವ ಮೆಟೀರಿಯಲ್ ಹಾಕಿದ್ರೆ ಎಷ್ಟು ಸ್ಟ್ರೆಂತ್ ಇರುತ್ತೆ ಅಂತ ಡೀಟೈಲ್ ಆಗಿ ಹೇಳಿದ್ರು. ಕೊನೆಗೆ ಅವ್ರು ಕೊಟ್ಟ ಲಿಸ್ಟ್ ನ ನಾವು ತಗೊಂಡು ಸೀದಾ ಮೆಟೀರಿಯಲ್ ನ ಪರ್ಚೇಸ್ ಮಾಡಕ್ ಹೊರಟ್ವಿ. ತುಂಬಾ ಕಡೆ ವಿಚಾರಿಸಿ ಕೊನೆಗೆ ಒಂದು ಜಾಗದಲ್ಲಿ ಓಕೆ ಮಾಡಿದ್ವಿ. ಯಾಕಂದ್ರೆ ನಮ್ಮ ಶಾಪ್ ನ ನಿಯರ್ ಬೈ ಇದ್ದಿದ್ದು ಈ ಒಂದು ಶಾಪ್. ನಾವ್ ಎಷ್ಟೇ ಕಡೆ ಹುಡುಕಿದ್ರು ತುಂಬಾ ಏನ್ ಡಿಫರೆನ್ಸ್ ಬರಲ್ಲ. ಯಾಕಂದ್ರೆ ಸ್ಟೀಲ್ ರೇಟ್ ಅವತ್ತು ಏನಿರುತ್ತೆ ಅದೇ ರೇಟ್ ನೇ ಹಾಕೋದು. ತುಂಬಾನೇ ಶಾಪ್ ಗಳನ್ನ ಹುಡುಕದ್ಮೇಲೆ ನನ್ಗಂತೂ ಒಂದು ಗೊತ್ತಾಗ್ತಿದೆ ಗೈಸ್, ಚಿನ್ನನು ಮತ್ತೆ ಸ್ಟೀಲ್ ಎರಡು ಒಂದೇ ಪ್ಯಾಟರ್ನ್ ಅಲ್ಲೇ ವರ್ಕ್ ಆಗೋದು. ಏನ್ ಗೊತ್ತಾ ಗೈಸ್, ಗೋಲ್ಡ್ ರೇಟ್ ಹೆಂಗೆ ದಿನ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೋ ಸೇಮ್ ಅದೇ ರೀತಿ ಈ ಒಂದು ಸ್ಟೀಲ್ ರೇಟ್ ಕೂಡ ಹೆಚ್ಚು ಕಡಿಮೆ ಆಗ್ತಾ ಹೋಗುತ್ತೆ. ತುಂಬಾ ಏನ್ ವೇರಿಯೇಷನ್ ಆಗಲ್ಲ, ಜಸ್ಟ್ ₹1 ₹3 ಒಳಗಡೆನೆ ಆಗುತ್ತೆ. ಅಲ್ಲಿಂದ ಲೋಡ್ ಆದ ಮೆಟೀರಿಯಲ್ ಸೀದಾ ನಮ್ಮ ಶಾಪ್ ಹತ್ರನೇ ಬಂತು. ಮೆಟೀರಿಯಲ್ ಅಂತೂ ಬಂತು, ಯಾರೋ ಒಬ್ರು ಹೆಲ್ಪ್ ಮಾಡ್ತಾರೆ ಅಂತ ಕಾಯ್ಬಾರ್ದಂತ ನಾನೇನೆ ಸ್ಟಾರ್ಟ್ ಮಾಡಿದೆ ಇಳಿಸೋದಕ್ಕೆ. ಆಕ್ಚುಲಿ ನಮ್ಗೆ ಈಗ ಅಸಲಿ ಆಟ ಶುರು ಆಗ್ತಿರೋದು. ಆಟ ಶುರು ಆಗೋಕ್ಕೂ ಮುಂಚೆನೆ ನಿಮ್ಗೆ ನಮ್ಮ ಹೀರೋನ ಪರಿಚಯ ಮಾಡ್ಕೊಡ್ತೀನಿ. ಇವರೇ ನೋಡಿ ನಮ್ಮ ಹೀರೋ. ಎಲ್ಲರೂ ವೆಲ್ಡಿಂಗ್ ನ ಡೇ ಅಲ್ಲಿ ಮಾಡಿದ್ರೆ ನಮ್ ಹೀರೋ ನೈಟ್ ಅಲ್ಲಿ ಮಾಡ್ತಾರೆ. ಅದಕ್ಕೆ ಅಲ್ವಾ ಹೇಳಿದ್ದು ಇವ್ರು ಹೀರೋ ಅಂತ. ನಿಮಿಷ ಯಾಕೆ ಹೀರೋ ಅಂತ ಅಂದೆ ಅಂತ ಈಗ ಹೇಳ್ತೀನಿ ಕೇಳಿ. ಈ ತರ ವರ್ಕ್ ಮಾಡಿಸ್ತಿರೋದೇ ಫಸ್ಟ್ ಟೈಮ್. ಗೊತ್ತಿಲ್ಲದೆ ಇದ್ದವ್ರು ಸಿಕ್ಕರೆ ತುಂಬಾ ಜನ ದುಡ್ಡು ಮಾಡೋಕ್ ಕಾಯ್ತಿರ್ತಾರೆ. ಆದ್ರೆ ಇವರು ನನ್ನ ಯಾವುದೇ ಸ್ವಾರ್ಥ ಇಲ್ಲದೆ ಕಡಿಮೆ ಬಜೆಟ್ ಅಲ್ಲಿ ನಿನ್ನೊಂದು ಇಂಟೀರಿಯರ್ ನ ಮಾಡ್ಕೊಡ್ತೀನಿ ಅಂತ ಹೇಳಿ ಮೆಟೀರಿಯಲ್ ನ ನೀನೇ ತಗೊಂಬಂದ್ರೆ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ ಮತ್ತೆ ನಿನ್ಗೆ ಕಡಿಮೆ ಅಮೌಂಟ್ ಸಿಗುತ್ತೆ ಅಂತ ಹೇಳಿ ನನಗೂ ಸ್ವಲ್ಪ ಸಪೋರ್ಟ್ ಮತ್ತೆ ಹೆಲ್ಪ್ ಮಾಡಿದ್ರು. ಇವ್ರ ಬಗ್ಗೆ ಹೇಳೋದು ತುಂಬಾನೇ ಇದೆ. ಮುಂದಿನ ವಿಡಿಯೋದಲ್ಲಿ ಇವ್ರ ಬಗ್ಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಪಾರ್ಟ್ 6 ವಿಡಿಯೋ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.